ಮೊದಲನೆಯ ಪ್ರಶ್ನೆ, ಶುದ್ಧ ಚಿನ್ನ ಎಷ್ಟು ಕ್ಯಾರೆಟ್ನಲ್ಲಿ ಕಂಡುಬರುತ್ತದೆ? ಎ 22 ಕ್ಯಾರೆಟ್, ಬಿ 24 ಕ್ಯಾರೆಟ್, ಸಿ 20 ಕ್ಯಾರೆಟ್, ಡಿ 30 ಕ್ಯಾರೆಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 24 ಕ್ಯಾರೆಟ್. ಎರಡನೆಯ ಪ್ರಶ್ನೆ, ಅಂತ್ಯಕ್ರಿಯೆಗೆ ಹೋದ ಬಳಿಕ ಸ್ನಾನ ಮಾಡಲು ಮುಖ್ಯ ಕಾರಣವೇನು? ಎ ಬ್ಯಾಕ್ಟೀರಿಯಾವನ್ನು ಕೊಲ್ಲಲು, ಬಿ ಸಂಪ್ರದಾಯ, ಸಿ ರಕ್ಷಣೆಗಾಗಿ, ಡಿ ಹಳೆಯ ಪದ್ಧತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬ್ಯಾಕ್ಟೀರಿಯಾ ಕೊಲ್ಲಲು. ಮೂರನೆಯ ಪ್ರಶ್ನೆ, ಕಿವಿಗಳಿಂದ ನೋಡುವ ಏಕೈಕ ಪಕ್ಷಿ ಯಾವುದು? ಎ ಬಾವುಲಿ, ಬಿ ಪಾರಿವಾಳಗಳು, ಸಿ ಕೋಗಿಲೆ, ಡಿ ರಣಹದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾವುಲಿ. ಇನ್ನು ನಾಲ್ಕನೆಯ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆ ಯಾವುದು? ಎ ಸಾರೆ ಜಹಾನ್ ಸೆ ಅಚ್ಚಾ, ಬಿ ಜನಗಣಮನ, ಸಿ ಭಾರತ ದರ್ಶನಂ, ಡಿ ವಂದೇ ಮಾತರಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜನಗಣಮನ. ಇನ್ನು ಐದನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವು ಕಂಡುಬರುತ್ತದೆ? ಎ ಗೋವಾ, ಬಿ ಕರ್ನಾಟಕ, ಸಿ ಅಸ್ಸಾಂ, ಡಿ ಮಧ್ಯಪ್ರದೇಶದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ. ಆರನೆಯ ಪ್ರಶ್ನೆ, ಬೆಂಗಳೂರನ್ನು ಸ್ಥಾಪನೆ ಮಾಡಿದವರು ಯಾರು? ಎ ಕೆ ಸಿ ರೆಡ್ಡಿ, ಬಿ ಕೆಂಪೇಗೌಡರು, ಸಿ ದೇವೇಗೌಡರು, ಡಿ ಸರ್ ಎಂ ವಿಶ್ವೇಶ್ವರಯ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾಡಪ್ರಭು ಕೆಂಪೇಗೌಡರು. ಇನ್ನು ಏಳನೆಯ ಪ್ರಶ್ನೆ, ಕರ್ನಾಟಕದ ಉದ್ಯಾನ ನಗರ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಎ ನಮ್ಮ ಬೆಂಗಳೂರು, ಬಿ ಹುಬ್ಬಳ್ಳಿ, ಸಿ ಧಾರವಾಡ, ಡಿ ಬಳ್ಳಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು. ಇನ್ನು ಎಂಟನೆಯ ಪ್ರಶ್ನೆ, ಯಾರನ್ನು ರಾಜ್ಯಸಭೆಯ ಅಧ್ಯಕ್ಷರು ಎಂದು ಕರೆಯಲಾಗುತ್ತದೆ? ಎ ಪ್ರಧಾನಮಂತ್ರಿಗಳು, ಬಿ ಉಪರಾಷ್ಟ್ರಪತಿಗಳು, ಸಿ ಗೃಹ ಸಚಿವರು, ಡಿ ನಮ್ಮ ರಾಷ್ಟ್ರಪತಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉಪರಾಷ್ಟ್ರಪತಿಗಳು. ಒಂಬತ್ತನೆಯ ಪ್ರಶ್ನೆ, ಕರ್ನಾಟಕದ ಶೇಕ್ಸ್ಪಿಯರ್ ಎಂದು ಯಾರನ್ನ ಕರೆಯಲಾಗುತ್ತದೆ? ಎ ಜವಾಹರ್ಲಾಲ್ ನೆಹರು, ಬಿ ಟಿಪ್ಪು ಸುಲ್ತಾನ್, ಸಿ ಕಂದಲ್ ಹನುಮಂತರಾಯ, ಡಿ ಕುವೆಂಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಂದಲ್ ಹನುಮಂತರಾಯ. ಹತ್ತನೆಯ ಪ್ರಶ್ನೆ, ಮೈಸೂರಿನ ಹುಲಿ ಎಂದು ಯಾರನ್ನ ಕರೆಯಲಾಗುತ್ತದೆ? ಎ ಜವಾಹರ್ಲಾಲ್ ನೆಹರು, ಬಿ ಟಿಪ್ಪು ಸುಲ್ತಾನ್, ಸಿ ಕೆಂಪೇಗೌಡ, ಡಿ ಗಾಂಧೀಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಟಿಪ್ಪು ಸುಲ್ತಾನ್. ಇನ್ನು 11ನೆಯ ಪ್ರಶ್ನೆ, ಮಾನವನ ಮೆದುಳು ಎಷ್ಟು ವರ್ಷಗಳವರೆಗೂ ಬೆಳೆಯುತ್ತದೆ? ಎ 25 ವರ್ಷ, ಬಿ 30 ವರ್ಷಗಳು, ಸಿ 28 ವರ್ಷ, ಡಿ 27 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 25 ವರ್ಷ. 12ನೆಯ ಪ್ರಶ್ನೆ, ಹೆಚ್ಚು ಜನರು ಯಾವ ದೇಶವನ್ನು ನೋಡಲು ಆಸಕ್ತಿಯನ್ನು ವಹಿಸುತ್ತಾರೆ? ಎ ಅಮೆರಿಕ, ಬಿ ಫ್ರಾನ್ಸ್, ಸಿ ರಷ್ಯಾ, ಡಿ ಇಂಗ್ಲೆಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್
ಬಿ ಫ್ರಾನ್ಸ್. ಇನ್ನು 13ನೆಯ ಪ್ರಶ್ನೆ, ಅಪ್ಪಿತಪ್ಪಿಯೂ ಈ ದಿಕ್ಕಿಗೆ ತಲೆ ಹಾಕಿ ಮಲಗಬೇಡಿ, ಸಾವು ಕೂಡ ಬರಬಹುದು. ಎ ದಕ್ಷಿಣ ದಿಕ್ಕು, ಬಿ ಪೂರ್ವ ದಿಕ್ಕು, ಸಿ ಉತ್ತರ ದಿಕ್ಕು, ಡಿ ಪಶ್ಚಿಮ ದಿಕ್ಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಮತ್ತು ಪಶ್ಚಿಮ ದಿಕ್ಕು. 14ನೆಯ ಪ್ರಶ್ನೆ, ವಿಡಿಯೋ ಗೇಮ್ ಆಡುವುದರಿಂದ ನಮಗೆ ಏನು ಲಾಭ? ಎ ರಕ್ತ ಸಂಚಾರ, ಬಿ ತಲೆನೋವು, ಸಿ ಕಣ್ಣು ಚುರುಕಾಗುತ್ತದೆ, ಡಿ ಮೆದುಳು ಚುರುಕಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೆದುಳು ಚುರುಕು. ಇನ್ನು 15ನೆಯ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಾದರೆ ಶೀತಕ್ಕೆ ಪ್ರಮುಖ ಕಾರಣವಾಗುತ್ತದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಕೆ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಎ ಮತ್ತು ವಿಟಮಿನ್ ಸಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.